ನಮಸ್ಕಾರ ಎಲ್ಲರೂ ಹೆಂಗದರಿ ಆರಾಮದರಿ. ನಾನು ಇವತ್ತಿನ ವಿಡಿಯೋದಲ್ಲಿ ತೆಳುವಾಗಿ ಹಾಗೆ ಸ್ವಲ್ಪನೂ ಕೈಗೆ ಅಂಟದೇ ಇರೋ ಹಾಗೆ ರೊಟ್ಟಿನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೇನೆ ರೀ. ನಿನ್ನೆ ವಿಡಿಯೋದೊಳಗೆ ನಾವು ರೊಟ್ಟಿ ಮಾಡೋಕ್ಕಿಂತ ಮೊದಲು ಗಿರ್ನಿಗೆ ಹಾಕ್ಸುವಾಗ ಜೋಳನ ಹೆಂಗೆ ಕ್ಲೀನ್ ಮಾಡ್ತೀವಂತ ವಿಡಿಯೋ ಹಾಕಿದ್ನಿ, ಅದನ್ನು ನೋಡ್ರಿ ಬೇಕಿದ್ರೆ. ಇವಾಗ ಹೆಂಗೆ ಮಾಡೋದು ಅಂತ ಹೇಳ್ತೀನಿ, ನೋಡೋಣ ಬರ್ರಿ. ಮೊದಲಿಗೆ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡೀನಿ ರೀ. ಅದ್ರೊಳಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕೋತೇನು. ನೀರು ಪೂರ್ತಿಯಾಗಿ ಕುದಿಬೇಕು ರೀ. ಅವು ನೀರು ಅಲ್ಲಿವರೆಗೂ ನಾವು ಗ್ಯಾಸನ್ನು ಹಂಗೆ ಆನ್ ಇಟ್ಕೊಂಡಿರ್ಬೇಕು ರೀ. ನೀರು ಕುದಿಯೋವರೆಗೂ ನಾವು ಈಚೆ ಕಡೆ ಹಿಟ್ಟನ್ನು ಚಾಣಿಸ್ಕೊಂಡು ಬರ್ರಿ. ಹಿಟ್ಟು ಚಾಣಿಸ್ಕೊಂಡು ಒಂದು ಹೋಲ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಹಿಟ್ಟು ಬೇಕು ನೋಡಿರಿ ಅಷ್ಟು ಹಿಟ್ಟು ತೊಗೋರಿ. ಸ್ವಲ್ಪ ಫಸ್ಟಿಗೆ ಕಷ್ಟ ಅನಿಸ್ತೈತೆ ರೀ. 1-2 ಸಾರಿ ನೀವು ಮಾಡಿದ್ರಿ ಅಂದ್ರೆ ತಾನೇ ಈಜಿ ಅನಿಸ್ತೈತಿ. ಭಾಳ ಏನು ಕಷ್ಟ ಇಲ್ಲರಿ, ಭಾಳ ಈಜಿ ಐತಿ, ಮಾಡಿ ನೋಡಿರಿ. ಹಿಂಗೆ ಪೂರ್ತಿಯಾಗಿ ನಾವು ಹಿಟ್ಟು ಚಾಣಿಸ್ಕೊಳಕ್ಕೆ ಬೇಕು ರೀ. ಯಾಕಂದ್ರೆ ಈ ಥರ ಗಂಟಿದ್ದು ಅಂದ್ರೆ ರೊಟ್ಟಿ ಹರಿತಾವ್ರಿ, ಉಬ್ಬಂಗಿಲ್ರಿ, ಬಿರ್ಸಾಗಿ ಬಿಡ್ತಾವೆ ರೊಟ್ಟಿ. ಮೊದಲು ಚಾಣಿಸ್ಕೊಂಡನ ರೊಟ್ಟಿ ಮಾಡ್ಬೇಕು ರೀ ಪ್ರತಿ ಸಾರಿನೂ. ಹಿಂಗೆ ನಡು ಒಂದು ಸ್ವಲ್ಪ ತೆಗ್ಗ ತಕ್ಕೋರಿ, ಯಾಕಂದ್ರೆ ಬಾವಿಗತೆ ಮಾಡ್ಕೋರಿ. ಯಾಕಂದ್ರೆ ಅದ್ರೊಳಗೆ ನಾವು ಬಿಸಿನೀರನ್ನು ಕಾದಂಥ ಬಿಸಿನೀರು ಈ ಥರನಾಗಿ ಕುದಿಬೇಕು ರೀ. ಅಲ್ಲಿವರೆಗೂ ಕುದಿಸ್ಕೋಬೇಕು. ಸ್ವಲ್ಪ ಬೆಚ್ಚಗೆ ಆದ ತಕ್ಷಣ ನೀವು ನೀರನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ. ಅದು ರೊಟ್ಟಿ ಹರಿದ ಮೂಗ ಅಂದ್ರೆ ದಂಡಿಗೆ ಹರಿಯಾಕೆ ಸ್ಟಾರ್ಟ್ ಮಾಡ್ತಾವೆ. ರೊಟ್ಟಿ ತಿರ್ಗಂಗಿಲ್ರಿ, ಹೀಗೆಲ್ಲ ಆಗ್ತಾವೆ. ನಾವು ಇದು ರೊಟ್ಟಿ ಮಾಡ್ಕೊಳ್ಳುವಾಗ ಒಂದು 3-4 ಟಿಪ್ಸ್ ಅದಾವೆ ರೀ. ಅವ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ವು ಅಂದ್ರೆ ನಮಗೆ ರೊಟ್ಟಿ ಕರೆಕ್ಟಾಗಿ ಬರ್ತಾವೆ. ಫಸ್ಟ್ನೇ ಟಿಪ್ ಏನಪ್ಪ ಅಂದರೆ ಇದೇನು ನಾವು ಬಿಸಿನೀರು ಹಾಕೋತೀವಲ್ಲ ರೀ, ಪೂರ್ತಿಯಾಗಿ ಗಟ್ಟಿ ಆಗೋವರೆಗೂ ನಾವು ಹಾಕೋಬೇಕ್ರಿ. ಹಂಗೆ ನೀರು ಕುದ್ದ ಮೇಲೇ ಹಾಕೋಬೇಕು. ಆಮೇಲೆ ಪೂರ್ತಿಯಾಗಿ ಒಣ ಹಿಟ್ಟನ್ನು ಅದನ್ನು ಕವರ್ ಮಾಡ್ಕೋಬೇಕ್ರಿ. ಅದು ಸ್ವಲ್ಪ ಆರಿತಂದ್ರೆ ಕಾಳು ಆಗಿಬಿಡ್ತೈತೆ ರೀ. ಆವಾಗ ರೊಟ್ಟಿ ಹರಿಯಾಕೆ ಸ್ಟಾರ್ಟ್ ಮಾಡ್ತಾವೆ. ಇವಾಗ ಅದೆಲ್ಲ ಮುಗೀತ್ರಿ. ಮುಗಿದ್ಮ್ಯಾಗ ಒಣ ಹಿಟ್ಟಿನೊಳಗೆ ನಾನೇನು ಬಿಸಿನೀರು ಹಾಕಿ ಮುದ್ದೆ ಮಾಡ್ಕೊಂಡಿನಲ್ಲ ರೀ, ಅದನ್ನು ಒಣ ಹಿಟ್ಟಿನೊಳಗೆ ಪೂರ್ತಿಯಾಗಿ ಕುಡಿಸ್ಕೋಬೇಕ್ರಿ. ಹಂಗೆ ಡೈರೆಕ್ಟ್ ನಾದ್ಕೊಳಕ್ಕೆ ಹೋಗ್ಬೇಡ್ರಿ. ಪೂರ್ತಿಯಾಗಿ ಕುಡಿಸ್ಕೊಂಡ್ಮೇಲೆ ರೀ ಸ್ವಲ್ಪ ನೀರು ಹಾಕೊಂಡು ಚರ ನಾದ್ಕೋರಿ. ಇದು 2ನೇ ಟಿಪ್ ಏನಪ್ಪ ಅಂದ್ರೆ ನಾವು ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಅಂದ್ರೆ ರೊಟ್ಟಿ ಕರೆಕ್ಟಾಗಿ ಬರ್ತಾವ್ರಿ. ಇಲ್ಲಾಂದ್ರೆ ದಂಡಿಗೆ ಹರಿಯಾಕೆ ಸ್ಟಾರ್ಟ್ ಮಾಡ್ತಾವೆ, ಇಲ್ಲ ಕೈಗೆ ಅಂಟ್ಕೊಂಡು ಬರತ್ತಾವು. ಮೊದಲು ನಾದ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಹಾಕೊಂಡು ಚರ ನಾದ್ಕೋರಿ. ಒಂದು 3-4 ನಿಮಿಷ ನಾದ್ಕೋಬೇಕ್ರಿ. ನೀವು ಎಷ್ಟು ಕರೆಕ್ಟಾಗಿ ನಾದ್ಕೋತೀರಿ ಅಷ್ಟು ರೊಟ್ಟಿ ಕರೆಕ್ಟಾಗಿ ಬರ್ತಾವೆ. ಮತ್ತು ಭಾಳ ಗಟ್ಟಿನೂ ನಾದ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ತಿಳು ನಾದ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಗಟ್ಟಿ ನಾದ್ಕೊಂಡ್ರೆ ಅಂದ್ರೆ ಬಡಿಯಾಕೆ ಕಷ್ಟ ಆಗ್ತದೆ ರೀ. ತಿಳು ನಾದ್ಕೊಂಡ್ರೆ ಅಂದ್ರೆ ಕೈಗೆ ಹಿಟ್ಟು ಅಂಟ್ಕೊಂಡು ಬರ್ತೈತೆ ರೀ. ನಿಮ್ಗೆ ಹೆಂಗೆ ಹದ ಬೇಕು ನೋಡಿರಿ ಹಂಗೆ ನೋಡ್ಕೊಂಡು ಹಿಟ್ಟು ನಾದ್ಕೋರಿ. ಇವಾಗ ನಿಮ್ಗೆ ಒಂದು ಸಣ್ಣ ಉಳ್ಳಿನ ತೊಗೊಂಡೇನಿ ರೀ, ಕೆಳಗಡೆ ಹಿಟ್ಟು ಹಾಕ್ಕೋಬೇಕ್ರಿ. ಮತ್ತು ಈಗ ನಾವು ಮುಂದಿನ ಬಳ್ಳಿನ ಬಡಿಬೇಕ್ರಿ. ಮುಂದಿನ ಬಳ್ಳಿ ಬಡಿದ್ರದ ಕೈಗೆ ಅಂಟಂಗಿಲ್ಲ ರೀ. ಮತ್ತು ಸ್ವಲ್ಪ ಕೈಗೆ ಬಡಿಯುವಾಗ ಒಣ ಹಿಟ್ಟನ್ನು ಹಚ್ಕೊಂಡು ಬಡಿಬೇಕು. ಅಂದ್ರೆ ನಿಮ್ಗೆ ರೊಟ್ಟಿ ಕೈಗೆ ಅಂಟು ಬರೋಂಗಿಲ್ಲ. ಹಂಗೆ ಸ್ವಲ್ಪ ದೊಡ್ಡದಾದಂಗೆ ಪೂರ್ತಿ ಕೈ ಯೂಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ 4 ಬಳ್ಳಿ ಏನು ಇರ್ತಾವಲ್ಲ ರೀ ತುದಿ ಬಳ್ಳಿ, ಅವಾಗನ ಆ ಥರ ಏನೋ ಬಡಿಬೇಕು ರೀ. ಆಮೇಲೆ ದೊಡ್ಡದು ಆಗ್ತಾ ಎರಡೂ ಕೈಲೇ ಬಡಿಬೇಕು. ನಮ್ದು ಏನು ಎಡಗೈ ಇರುತ್ತಲ್ಲ ರೀ, ಅದನ್ನು ಆ ಕಡೆ ಸ್ವಲ್ಪ ಸರಿಸ್ಬೇಕು ರೀ. ಬಲಗೈಯಿಂದ ಹಿಂಗೆ ಜಕ್ಕೊಂಡ್ರೆ ಅದು ರೊಟ್ಟಿ ತನ್ನಿಂದ ತಾನೇ ತಿರುಗ್ತೈತಿ. ಕೆಳಗಡೆ ಹಿಟ್ಟು ಇತ್ತಂದ್ರೂ ತಿರುಗ್ತೈತೆ ರೀ. ಮತ್ತು ಕೈಗೆ ಒಂಚೂರು ಒಣ ಹಿಟ್ಟು ಹಚ್ಕೊಂಡ್ರೆ ರೊಟ್ಟಿ ಕರೆಕ್ಟಾಗಿ ತಿರುಗ್ತೈತೆ ರೀ. ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡ್ಕೊಂಡು ಆ ಸೈಜಿಗೆ ರೊಟ್ಟಿ ಹೊಡ್ಕೋರಿ. ಲಾಸ್ಟಿಗೆ ನಿಮ್ಗೆ ಎಲ್ಲಿ ದಿಪ್ ಅನಿಸ್ತೈತಲ್ಲ ರೀ, ನಾ ಈಗ ತೋರ್ಸಾತೀನಿ ಈ ಥರನಾಗಿ ದಿಪ್ ಅನಿಸ್ತಲ್ಲಿ ಹಿಂಗೆ ಬಡ್ಕೋರಿ. ಅಂದ್ರೆ ಅದು ಪೂರ್ತಿ ತಿಳು ಆಗ್ತೈತಿ. ಮತ್ತು ನಾವು ಹಂಚಿನಾಗ ಹಾಕುವಾಗ ನಾವೇನು ಕೆಳಗಡೆ ಇರ್ತೈತಿಲ್ಲ ಅಲ್ರಿ, ಅದನ್ನು ಮೇಲ್ಗಡೆ ಮಾಡಿ ಹಾಕೋಬೇಕ್ರಿ. ಒಂದಿಷ್ಟು ನೀರು ತೊಗೊಂಡು ಕಾಟನ್ ಅರಿವಿ ತೊಗೊಂಡು ಈಗ ನಾ ತೋರ್ಸಾತೀನಲ್ಲ ರೀ ಹಂಗೆ ಅದು ಪೂರ್ತಿ ಹಿಟ್ಟಾಗೆ ನೀರಿನೊಳಗೆ ಅದ್ದಿ ಎಲ್ಲ ಕಡೆ ಕವರ್ ಮಾಡ್ಕೋಬೇಕ್ರಿ. ಅದೇನು ನೀರು ಆರ್ತೈತಲ್ಲ ರೀ, ಆರಿತು ಅನ್ನೋ ತಕ್ಷಣ ನೀವು ರೊಟ್ಟಿನ ಹೊಳಿಸಿ ಹಾಕೋಬೇಕ್ರಿ. ಯಾಕಂದ್ರೆ ಭಾಳ ನೀವು ಹೊತ್ತು ಬಿಟ್ರಿ ಅಂದ್ರೆ ಅದು ರೊಟ್ಟಿ ಬಿರ್ಸಾಗ್ತೈತೆ ರೀ, ಉಬ್ಬಾಕ ಬರಂಗಿಲ್ಲ ರೀ. ಮತ್ತು ರೊಟ್ಟಿ ಬಿರ್ಸಾಗ್ತವೆ, ಸಾಫ್ಟ್ ಆಗಂಗಿಲ್ಲ ರೀ ರೊಟ್ಟಿ. ಅದಕ್ಕಾಗಿ ನೀವು ನೀರು ಆರಿತು ಅನ್ನೋದಕ್ಕೆ ರೊಟ್ಟಿನ ತಿರುವಿ ಹಾಕೋಬೇಕ್ರಿ. ಇವಾಗ ತಿರುವಿ ಹಾಕ್ಕೊಂಡೇನಿ ರೀ. ಪೂರ್ತಿ ಸಾಫ್ಟಾಗಿ ತಿಳುವಾಗಿ ರೊಟ್ಟಿನ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ ರೀ. ಪೂರ್ತಿ ವಿಡಿಯೋನ ನೋಡಿರಿ. ಇವಾಗ ಕೆಳಗಡೆನೂ ಬೇದೈತ್ರಿ. ಇವಾಗ ಮತ್ತೆ ತಿರುಗಿಸ್ಕೊಳತ್ತೇನು ನೋಡಿರಿ, ಉಬ್ಬಾತೈತಿ. ನಿಮ್ಗೆ ಕೈ ಸುಡ್ತೈತೆ ಅಂದ್ರೆ ಕಾಟನ್ ಅರಿವಿ ತೊಗೊಂಡನು ನಿಮ್ಗೆ ಆ ಕಡೆ ಉಬ್ಬಬೇಕಲ್ರಿ ಆ ಕಡೆ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ರೀ. ಇವಾಗ ಇನ್ನೊಂದು ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ನೋಡಿರಿ. ಕೆಳಗಡೆ ಹಿಟ್ಟು ಹಚ್ಕೋರಿ. ಸ್ವಲ್ಪ ಮೊದಲು ಮುಂದಿನ 4 ಬಳ್ಳಿನ ಬಡಿಬೇಕ್ರಿ. ಆಮೇಲೆ ಪೂರ್ತಿ ಕೈಲೇ ಬಡೀರಿ. ಒಂದು ಕೈನ ಹಿಂಗೆ ಸ್ವಲ್ಪ ಸುತ್ತರಿಸ್ಕೊಂಡ್ರೆ ಅಂದ್ರೆ ರೊಟ್ಟಿ ತನ್ನಿಂದ ತಾನೇ ತಿರ್ಗಾಕೆ ಸ್ಟಾರ್ಟ್ ಮಾಡ್ತೈತಿ. ಕೈಗೆ ನಿಮ್ಗೆ ಏನ್ರಿ ಕೈಗೆ ಹಿಟ್ಟು ಅಂಟು ಬರಾಕೈತೆ ಅಂದ್ರೆ ಸ್ವಲ್ಪ ಒಣ ಹಿಟ್ಟು ಹಚ್ಕೋರಿ. ಅಂದ್ರೆ ರೊಟ್ಟಿ ನಿಮ್ಗೆ ಕೈಗೆ ಅಂಟು ಬರೋಂಗಿಲ್ಲ. ಇವಾಗ ಸ್ವಲ್ಪ ದೊಡ್ಡದು ಕೆಳಗಡೆ ಹಿಟ್ಟನ್ನು ಎಲ್ಲನೂ ಕೂಡಿ ನಾವು ಇದನ್ನು ಮಾಡ್ಕೊಂಡು 2 ಕೈಯಿಂದ ಬಡಿಬೇಕ್ರಿ. ಭಾಳ ಈಜಿ ಐತ್ರಿ, ಏನು ಭಾಳ ಕಷ್ಟ ಇಲ್ಲ. ಒಂದು ಸಾರಿ ಟ್ರೈ ಮಾಡಿರಿ. ನಿಮ್ಗೆ ಇದು ಈಜಿ ಅನ್ನಿಸ್ಲಿಲ್ಲ ಅಂದ್ರೆ ನಿಮ್ಗೆ ಲಟ್ಟಿಸ್ ಮಾಡೋದು ಬೇಕಂತಂದ್ರೆ ಅದನ್ನು ನಾನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅದನ್ನು ಸಹಿತ ನಿಮ್ಗೆ ಲಟ್ಟಿಸ್ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಹಂಗೆ ನಿಮ್ಗೆ ಯಾವ ಥರದ ರೊಟ್ಟಿ ಬೇಕು, ಅಕ್ಕಿ ರೊಟ್ಟಿ ಬೇಕು, ಜೋಳದ ರೊಟ್ಟಿ ಬೇಕು, ಸಜ್ಜಿ ರೊಟ್ಟಿ ಬೇಕು, ಗೊಂಜಾಳ ರೊಟ್ಟಿ, ನಿಮ್ಗೆ ಯಾವ ರೊಟ್ಟಿ ಬೇಕಲ್ರಿ ಅದನ್ನು ಹೇಳ್ರಿ. ನಾನು ರಾಗಿ ರೊಟ್ಟಿ
ನಿಮ್ಗೆ ಯಾವ ರೊಟ್ಟಿ ಬೇಕೋ ಅವನ್ನೆಲ್ಲ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಆ ರೊಟ್ಟಿ ಎಲ್ಲ ಮಾಡಿ ತೋರಿಸ್ತಾನೆ ರೀ ನಿಮ್ಗೆ. ಇವಾಗ ಮತ್ತೊಂದು ರೊಟ್ಟಿ ಹಂಚು ಕಾದೈತ್ರಿ. ನಾವು ಕೆಳಗಡೆ ಏನು ಬಡ್ಕೊಂಡಿರ್ತೇವೆ, ಹಿಟ್ಟು ಹತ್ತಿರ್ತೈತಲ್ರಿ, ಆ ರೊಟ್ಟಿನ ಮೇಲ್ಗಡೆ ಮಾಡಿ ಹಾಕೊಂಡ ಒಂದು ಕಾಟನ್ ಅರಿವಿಯಿಂದ ಈ ಚೆನ್ನಾಗಿ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು ರೀ. ನೀರು ಪೂರ್ತಿ ಆಡ್ತಾ ಅನ್ನೋ ತಕ್ಷಣ ರೊಟ್ಟಿನ ತಿರುವಿ ಹಾಕ್ಬೇಕು ರೀ. ನಾನು ಮಾಡಿರೋ ರೊಟ್ಟಿ ಬೆಳಿಗ್ಗೆ ಮಾಡಿದ್ರು ಸಂಜೆವರೆಗೂ ಹಂಗೆ ಸಾಫ್ಟಾಗಿರ್ತಾವೆ ರೀ. ಯಾಕಂದ್ರೆ ಕರೆಕ್ಟಾಗಿ ಮಾಡೋ ಮೆಥಡ್ ಕರೆಕ್ಟ್ ಇತ್ತಂದ್ರೆ ಸಾಫ್ಟಾಗಿ ಬರ್ತಾವೆ. ನಾವು ಒಂದು ಸ್ವಲ್ಪ ಮೆಥಡ್ ಕರೆಕ್ಟ್ ಇರಲಿಲ್ಲ ಅಂದ್ರೆ ರೊಟ್ಟಿ ಒಂದು ತಾಸು ಆದ ತಕ್ಷಣ ಬಿರ್ಸಾಗಿ ಬಿಡ್ತಾವೆ ರೀ, ತಿನ್ನೋಕೆ ಆಗಂಗಿಲ್ಲ. ಅದಕ್ಕೆ ಮಾಡುವಾಗ ಕರೆಕ್ಟಾಗಿ ನಾ ಏನು ಈ ಟಿಪ್ಸ್ ಹೇಳಿದ್ದೇನಲ್ರಿ, ಈ ಟಿಪ್ಸ್ನೆಲ್ಲನೂ ನೀವು ಫಾಲೋ ಮಾಡಿ ರೊಟ್ಟಿ ಪೂರ್ತಿಯಾಗಿ ಮಿದುವಾಗಿ ತೆಳುವಾಗಿ ಬರ್ತಾವೆ. ಇವಾಗ ಕೆಳಗಡೆ ಬೇದೈತ್ರಿ, ಮೇಲ್ಗಡೆ ಅದನ್ನು ಮತ್ತೆ ತಿರುವಿ ಹಾಕೋತೇನೆ ರೀ. ಇವಾಗ ಸಾಫ್ಟ್ ಆದಂಥ ರೊಟ್ಟಿ ನಮಗೆ ರೆಡಿ ಆಯಿತು. ಮೊಸರು, ಶೇಂಗಾ ಚಟ್ನಿ ಮತ್ತು ಪುಂಡಿ ಪಲ್ಯ ಇದ್ರಂತೂ ಭಾಳ ರುಚಿಯಾಗಿರ್ತೈತಿ. ನೋಡಿದ್ರಲ್ಲ ನಾನು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದೊಳಗೆ ತೋರಿಸಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗೆ ಯಾವ ಥರದ ರೊಟ್ಟಿ ಬೇಕಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಆ ರೊಟ್ಟಿನ ನೀವು ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅನ್ನದಾತೋ ಸುಖೀ ಭವ. ಎಲ್ಲರಿಗೂ ನಮಸ್ಕಾರ.